ಹಾಯ್, ನನ್ನ ಹೆಸರು ನವ್ಯ. ನನ್ನ ಈ ಮಿನಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಮನೇಲಿ ಕೂತು ಬೇಜಾರು ಬಂದು ಹಾಗೆ ದೇವಸ್ಥಾನದ ಕಡೆ ಒಂದು ರೌಂಡ್ ಹೋಗೋಣ ಅಂತ ಅನಿಸ್ತು. ಸೊ ಹೇಗೋ ಸಂಕಷ್ಟಹರ ಚತುರ್ಥಿ ಇತ್ತು, ಒಂದು ರೌಂಡ್ ಗಣಪಣ್ಣನ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಪತಿ ರಾಯರು ಹೊರಟಿದ್ದೆ ಮೂಡು ಗಣಪತಿ ದೇವಸ್ಥಾನಕ್ಕೆ. ಹೊನ್ನಾವರಕ್ಕೆ ಹೋಗ್ತಾ ರೋಡ್ ಸೈಡಲ್ಲಿ ಯಾವಾಗಲೂ ಬೋರ್ಡ್ ನೋಡಿದ ನೆನಪು. ಒಂದು ಸಲ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ದಕ್ಕೆ ನನ್ನ ಪತಿ ರಾಯರು ಇವತ್ತು ನನ್ನ ಕರ್ಕೊಂಡು ಮೂಡು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವು ಹೋಗ್ತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನೋಡೋಣ ಅಲ್ಲಿ ಹೇಗಿರುತ್ತೆ ಏನಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀವಿ. ಹೋಗ್ತಾ ದಾರಿಲೇ ಹೂ ಹಣ್ಣು ಕಾಯಿ ಕಡ್ಡಿ ಕರ್ಪೂರನ ತಗೊಂಡು ನಾವು ನೇರವಾಗಿ ಹೋಗಿದ್ದೆ ಮೂಡು ಗಣಪತಿ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ದಾರಿ ಕೇಳ್ಕೊಳ್ತಾ ನಾವು ಮೂಡು ಗಣಪತಿ ದೇವಸ್ಥಾನಕ್ಕೆ ಹೊರಟ್ವಿ. ಹೈವೇ ಪಕ್ಕದಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡದಾಗಿರುವಂಥ ಬೋರ್ಡ್ ಕಾಣುತ್ತೆ. ಅದು ದೇವಸ್ಥಾನಕ್ಕೆ ಹೋಗೋ ದಾರಿಯಾಗಿರುತ್ತೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವಂಥದ್ದು ಮೂಡು ಗಣಪತಿ ದೇವಸ್ಥಾನ ಮತ್ತು ಒಂದು ದುರ್ಗಾದೇವಿ ದೇವಸ್ಥಾನ ಕೂಡ ಅಲ್ಲಿದೆ. ಎಷ್ಟೋ ಜನರಿಗೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿಲ್ಲ. ಅದರಲ್ಲಿ ನಾವು ಒಬ್ಬರಾಗಿದ್ವಿ. ಅಂತೂ ಇಂತೂ ನಾವು ಬಂದು ದೇವಸ್ಥಾನನ ತಲುಪಿದ್ವಿ. ದೇವಸ್ಥಾನದಲ್ಲಿ ನೋಡಿದರೆ ತುಂಬಾ ಜನ ಇದ್ದರು. ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಅಲ್ಲಿ ವಿಶೇಷವಾದ ಭಜನೆ ಕೂಡ ನಡೀತಾ ಇತ್ತು. ದೇವರ ಆಶೀರ್ವಾದ ತಗೊಂಡು ನಾವು ಭಜನೆನ ಸ್ವಲ್ಪ ಹೊತ್ತು ನೋಡಿ ಹಾಗೆ ಅಲ್ಲಿದ್ದ ಅರ್ಚಕರನ್ನು ಮಾತಾಡಿಸ್ಲಿಕ್ಕೆ ಹೋದ್ವಿ. ಅರ್ಚಕರನ್ನು ಮಾತಾಡಿಸ್ಲಿಕ್ಕೆ ಹೋಗಿದ್ದು ಯಾಕೆ ಅಂತ ಅಂದರೆ ಮೂಡು ಗಣಪತಿ ದೇವಸ್ಥಾನದ ವಿಶೇಷತೆ ಏನು, ಅಲ್ಲಿ ಮೂಡು ಗಣಪತಿ ದೇವಸ್ಥಾನ ಅನ್ನೋದು ಹೇಗೆ ಬಂತು ಅಂತ ಅರ್ಚಕರನ್ನು ವಿಚಾರಿಸಿದ್ವಿ. ಆಗ ಅರ್ಚಕರು ನಮಗೆ ಒಂದು ಫೋಟೋನ ತಗೊಂಡು ಬಂದು ಕಾಣಿಸ್ತಾರೆ. ಇದು ಮೊದಲು ಸಿಕ್ಕಂತಹ ಒಂದು ವಿಗ್ರಹ, ಅಂದರೆ ಕಲ್ಲಿನ ಆಕಾರದಲ್ಲಿ ರೈತರಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ವಿಗ್ರಹ ಆಗಿರ್ತದೆ. ಆ ಕಲ್ಲಿನ ವಿಗ್ರಹದಲ್ಲಿ 2 ಕಣ್ಣುಗಳು, ಒಂದು ಸೊಂಡಿಲ ಹಾಗೆ 2 ಕಿವಿಗಳನ್ನು ಹೊಂದಿರುವಂತಹ ವಿಗ್ರಹ ಅದಾಗಿರ್ತದೆ. ಆ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದೇ ವಿಗ್ರಹಕ್ಕೆ ಒಂದು ಬೆಳ್ಳಿಯ ಕವಚವನ್ನು ಕೂಡ ಇಲ್ಲಿ ಅರ್ಪಣೆ ಮಾಡಿದ್ದಾರೆ. ಇದೆಲ್ಲ ಇನ್ಫಾರ್ಮೇಷನ್ನ ತಗೊಂಡು ದೇವ್ರ ಹತ್ರ ನಾವು ಕೈ ಮುಗಿದು ಒಳ್ಳೇದು ಮಾಡಪ್ಪ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ನಮ್ಮ ಮನೆ ಕಡೆ. ಈ ನನ್ನ ಮಿನಿ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ.